ಇನ್ನು ಅಪಘಾತವಾಗಿದ್ದಂತಹ ಕಾರಿಂದ ಸದ್ಯ ಕರೆದುಕೊಂಡು ಬಂದು ಕೂಡ ಮಾರ್ಗ ಮಧ್ಯೆ ಕೊನೆಯ ಸೆಳೆದಂಥದ್ದು ಕನ್ನಡದ ಖ್ಯಾತ ನಟ ಈ ರೀತಿಯಾಗಿದೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕೂಡ ಛಾಪನ್ನು ಮೂಡಿಸಿ ಯಾರಿಗೆ ಸಾಲತೆ ಸಂಬಳ, ಚಿತ್ರ, ಮನಸ್ಸಲ್ಲ ನೀನೆ, ಜೂಟ್, ಯಾರಿಗೆ ಬೇಕು ಲೋಕ, ಪಾಪಿಗಳ ಲೋಕದಲ್ಲಿ, ಲಾಕಪ್ ಡೆತ್, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಂಥ ಅದ್ಭುತವಾದಂಥ ನಟ ಕಲಾವಿದ ಇದೀಗ ಈ ಲೋಕವನ್ನು ತ್ಯಜಿಸಿರುವಂಥದ್ದು. ಹೌದು, ಹಾಗಾದರೆ ಯಾರು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವರು ಈ ನಟ ಬೇರೆ ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಮುದ್ದಾಗಿದ್ದಂತಹ ಕಪ್ಪುಗಿದ್ದುಕೊಂಡು ಅದ್ಭುತವಾಗಿ ಕಾಣ್ತಿದ್ದಂಥ ಕರಿಬಸವಯ್ಯರು ಇದೀಗ ಕೊನೆ ಸೆಳೆದಂಥದ್ದು. ಇತ್ತೀಚೆಗೆ ತಾನೇ ಅವರ ಮಗಳ ಸಾವು ಕೂಡ ಆಗಿತ್ತು. ಆ ಮಗಳ ಸಾವಿನಿಂದಲೇ ಸಾಕಷ್ಟು ನೊಂದಿದ್ದರು ಕೂಡ ಅಂತ ಹೇಳ್ಬೋದು. ಹೌದು, ಅವ್ರ ಮಗಳ ಸಾವಿನಿಂದಲೇ ಸಾಕಷ್ಟು ನೊಂದು ಹೋಗಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಅದೇ ಯೋಚನೆಯಲ್ಲಿದ್ದಂಥ ಕೇವಲ 6 ತಿಂಗಳ ಅಂತರದಲ್ಲೇ ಕರಿಬಸವಯ್ಯರು ಇದು ಮಾರ್ಗ ಮಧ್ಯೆ ಒಂದು ರಂಗಭೂಮಿಯ ಒಂದು ನಾಟಕದ ನಿಮಿತ್ತವಾಗಿ ದಾವಣಗೆರೆಗೆ ಅಂತ ತೆರಳುತ್ತಿದ್ದರು. ಆ ಬೆಳಗಿನ ಜಾವ 4:30 ಸುಮಾರು ತೆರಳುವಂಥ ಸಂದರ್ಭದಲ್ಲಿ ಸದ್ಯ ಮಾರ್ಗ ಮಧ್ಯೆಯೇ ಮರಕ್ಕೆ ಹೊಡೆದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಅವ್ರ ಕೈ ಮತ್ತು ಸೊಂಟ ಮುರಿತವಾಗಿದೆ. ಇನ್ನು ಸ್ಥಳೀಯರು ನೋಡಿದ ತಕ್ಷಣ ಕರಿಬಸವಯ್ಯರು ಗುರುತಿಸಿ ತಕ್ಷಣ ಪಾಪ ಅವರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಸೇರಿಸಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಸತತ 2 ಗಂಟೆಗಳ ಕಾಲ ಸಾವು ಬದುಕಿನ ಹೋರಾಟವನ್ನು ಮಾಡಿದಂಥ ಕರಿಬಸವಯ್ಯರು ಆಸ್ಪತ್ರೆಯಲ್ಲೇ ಕೊನೆ ಸೆಳೆದಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ.